ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಭ್ರಷ್ಟ ರಾಜಕೀಯಕ್ಕೆ ವಿರೋಧ, ನಮ್ಮ ಓಟು ಮಾರಾಟಕ್ಕಿಲ್ಲ ಎಂದ ಮಂಡ್ಯದ ವೃದ್ಧೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಗ್ರಾಮದಲ್ಲಿ ಭ್ರಷ್ಟ ರಾಜಕೀಯ ವ್ಯವಸ್ಥೆಯ ವಿರುದ್ಧ ವೃದ್ಧೆ ರುದ್ರಮ್ಮ ಸಿಡಿದಿದ್ದ ಘಟನೆ ಗಮನ ಸೆಳೆದಿದೆ. ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಹಾಲು ಉತ್ಪಾದಕ ಸಂಘದ ಚುನಾವಣೆಯ ವೇಳೆ ಅಭ್ಯರ್ಥಿಗಳು ಮತದಾರರಿಗೆ ಹಣದ ಆಮಿಷ ಒಡ್ಡುತ್ತಿರುವುದರಿಂದ ಬೇಸತ್ತ ರುದ್ರಮ್ಮ ಅವರು ತಮ್ಮ ಮನೆಯ ಮುಂದೆ ನಮ್ಮ ಮನೆಯ ಓಟುಗಳು ಮಾರಾಟಕ್ಕಿಲ್ಲ, ಖರೀದಿಗೆ ಬಂದವರಿಗೆ ಓಟಿಲ್ಲ ಎಂಬ ಫಲಕವನ್ನು ಅಳವಡಿಸಿದ್ದಾರೆ. ಬೋರ್ಡ್ ಹಾಕಿರೋದು ಏನಕ್ಕೆ ಬೋರ್ಡ್ ಹಾಕಿದ್ಯಾ ಅಂತ? ಏನಕ್ಕೆ ಹಾಕಿದೆ ಬೋರ್ಡ್? ಓಟೆಲ್ಲ ಮಾರ್ಕಬೇಡಿ ಅಂತ. ಇವತ್ತಿನ ದಿನ ಪಾಲಹಳ್ಳಿ ಹಾಲಿನ ಡೈರಿ ಸಹಕಾರ ಸಂಘದ ಎಲೆಕ್ಷನ್ನು. ಈ ಎಲೆಕ್ಷನ್ನಲ್ಲೂ ಕೂಡ ಸೊಸೈಟಿಯ ಇಂಪ್ಲಿಮೆಂಟೇಷನ್ಗೋಸ್ಕರ ಒಡನಾಟಗಳು ಇಟ್ಕೊಂಡಿರೋಂಥವ್ರು ಆಯ್ಕೆ ಆಗಲಿ ಅನ್ನೋ ಒಂದು ಆಸೆಯಿಂದ, ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗಲಿ, ಚುನಾವಣೆಗಳ ಸಂದರ್ಭಗಳನ್ನ ಎದುರಿಸಲಿ, ಓಟನ್ನ ಮಾರಾಟ ಮಾಡ್ಕೋಬಾರ್ದು, ಮತ್ತು ಓಟಿಗೆ ಖರೀದಿಗೆ ಬಂದವ್ರಿಗೆ ನಮ್ಮ ಓಟಿಲ್ಲ ಅನ್ನೋದು ನೇರವಾಗಿ ಘೋಷಣೆ ನಮ್ಮ ತಾಯಿ ಒಂದು 5-6 ವರ್ಷದಿಂದಲೇ ಪ್ರತಿ ಚುನಾವಣೆಗಳಲ್ಲೂ ಘೋಷಣೆ ಮಾಡ್ತಾರೆ. ಶ್ರೀಮತಿ ರುದ್ರಮ್ಮ ನಾಗರಾಜು ಅಂತ, ನನ್ನ ಅಣ್ಣ ಪ್ರಕಾಶು ಮತ್ತು ನನ್ನ ಪ್ರಸನ್ನ, ನಮ್ಮ 3 ಜನದ್ದು ಓಟಿದೆ. ತಮ್ಮ ಪುತ್ರ ಪ್ರಸನ್ನ ಜೊತೆ ವಾಸವಿರುವ ಅವರು ಮತದಾನವು ಮಾರಾಟಕ್ಕಲ್ಲ ಎಂಬ ದೃಢ ನಿಲುವು ವ್ಯಕ್ತಪಡಿಸಿದ್ದು, ಅವರ ಪುತ್ರ ಕೂಡ ತಾಯಿಯ ಅಭಿಪ್ರಾಯಕ್ಕೆ ಬೆಂಬಲ ನೀಡಿದ್ದಾರೆ. ಈ ಘಟನೆ ಗ್ರಾಮದಲ್ಲಿ ಜಾಗೃತಿ ಮೂಡಿಸಿದ್ದು, ಭ್ರಷ್ಟಾಚಾರದ ವಿರುದ್ಧ ಸ್ಪಷ್ಟ ಸಂದೇಶವಾಗಿ ಪರಿಣಮಿಸಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.